Hello my dear friends and my dear students, welcome to our YouTube channel Civil with Sudhir. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೊನ್ನೆ ಒಂದು ನೋಟಿಫಿಕೇಶನ್ ಬಂದಿದೆ KUWSDB AE ನೋಟಿಫಿಕೇಶನ್ ಬಂದಿದೆ. ಅದರಲ್ಲಿ ಏನಂತಂದ್ರೆ ಸಿಲೆಬಸ್ ಬಗ್ಗೆ ಏನಂತಂದ್ರೆ ತುಂಬಾ ಡೀಟೇಲ್ ಆಗಿ ಕೊಟ್ಟಿಲ್ಲ. ಜಸ್ಟ್ ಅವರು ಹೆಸರು ಕೊಟ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಸೊ ಯಾವ ಸಬ್ಜೆಕ್ಟ್ ಓದಬೇಕು ಏನು ಓದಬೇಕು ಅಂತ ಅದರಲ್ಲಿ ಏನಂತಂದ್ರೆ ಕೊಟ್ಟಿಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅವರು VTU ಸಿಲೆಬಸ್ ಅಂತ ಏನು ಕೊಟ್ಟಿದ್ರು. ಸೊ ಆ VTU ಸಿಲೆಬಸ್ ಅಲ್ಲಿ ಯಾವ ಸಬ್ಜೆಕ್ಟ್ ಓದಬೇಕು, ಯಾವ ಒಂದು ಸ್ಕೀಮ್ ಇಂದ ತಗೋಬೇಕು. ಬಿಕಾಸ್ VTU ಎವ್ರಿ 4 to 5 years ಗೆ ಏನಂತಂದ್ರೆ ಸಬ್ಜೆಕ್ಟ್ ಏನಂತ ಸಿಲೆಬಸ್ ನ ರಿವೈಸ್ ಮಾಡ್ತಾ ಇದೆ. ಸಬ್ಜೆಕ್ಟ್ಸ್ ಗಳನ್ನ ಸ್ವಲ್ಪ ತೆಗೆಯುತ್ತೆ, ಸ್ವಲ್ಪ ಆಡ್ ಮಾಡುತ್ತೆ. ಸೊ ಅದಕ್ಕೆ ಏನಂತಂದ್ರೆ ಯಾವ ಸ್ಕೀಮ್ ತಗೊಳ್ಬೇಕು ಈ ಎಲ್ಲಾ ಡೌಟ್ ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಸೊ ದಯವಿಟ್ಟು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಹೆಸರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಿವಿಲ್ ವಿತ್ ಸುಧೀರ್. ಸೊ ಎಲ್ಲಾ ತರದ ಸಿವಿಲ್ ರಿಲೇಟೆಡ್ ಕರ್ನಾಟಕ ಇರಲಿ, ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ನಾವು ಎಲ್ಲದರದ್ದು ಏನಂತಂದ್ರೆ ವಿಡಿಯೋ ಮಾಡಿ ನಿಮ್ಗೋಸ್ಕರ ಅಪ್ಡೇಟ್ ಮಾಡ್ತಾ ಇರ್ತೀವಿ ಟೈಮ್ಗೆ, ರೈಟ್. ಸೊ ಬನ್ನಿ ಫ್ರೆಂಡ್ಸ್, ಮತ್ತೆ ನನ್ನ ಸ್ಟೂಡೆಂಟ್ಸ್ ಎಲ್ಲರಿಗೂ ಹೇಳ್ತಾ ಇರೋದೇನೆಂದ್ರೆ ಇವತ್ತು ಸ್ಟಾರ್ಟ್ ಮಾಡೋಣ. ಇದು ಏನಂತಂದ್ರೆ ನಿನ್ನೆ ಒಂದೆರಡು ದಿವಸ ಹಿಂದೆ ಬಂದಿರೋ ನೋಟಿಫಿಕೇಶನ್ ಇದು. ಐ ಹೋಪ್ ನೀವು ಎಲ್ಲರಿಗೆ ನಾನು ವಿಡಿಯೋ ಮಾಡಿ ನಾನು ಅಪ್ಡೇಟ್ ಮಾಡಿದ್ದೆ, ನೀವು ನೋಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಸೊ ಇದರಲ್ಲಿ 50 ಏನಂತಂದ್ರೆ ಹುದ್ದೆಗಳು ಬಂದಿತ್ತು, ಅದು AE ಹುದ್ದೆಗೆ ಬಂದಿದೆ. ಸೊ 43 ಮೂಲವೃಂದ, ಇದು 7 ಇದೆ. ಇದೆಲ್ಲರೂ ನಿಮಗೆ ಗೊತ್ತಿರೋ ವಿಷಯ. ಸೊ ಇಂಪಾರ್ಟೆಂಟ್ ಇಲ್ಲಿ ಏನಂತಂದ್ರೆ ನಾವು ನೋಡ್ಬೇಕಾಗಿರೋದು ಅಂದ್ರೆ ಇಲ್ಲಿದೆ ನೋಡಿ. ಸೊ ಇಲ್ಲಿ ಸಹಾಯಕ ಇಂಜಿನಿಯರ್ ಪೇಪರ್ ಏನಿದೆ ಇದು ಏನಂದ್ರೆ ಜನರಲ್ ಪೇಪರ್. ಸೊ ಇದಕ್ಕೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ದಯವಿಟ್ಟು ಅದ್ರ ಬಗ್ಗೆ ನೀವು ಟೆನ್ಷನ್ ತಗೊಳಕ್ ಹೋಗಬೇಡಿ, ಆರಾಮಾಗಿರಿ. ನಾನು ಅದರದ್ದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯಾವ ತರ ಓದಬೇಕು, ಎಲ್ಲಿಂದ ಓದಬೇಕು, ಏನು ಸೋರ್ಸಸ್ ಓದಬೇಕು, ಯಾವ ಬುಕ್ ತಗೊಳ್ಬೇಕು, ಸೊ ಇದೆಲ್ಲ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ಬಟ್ ಇವತ್ತು ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ ಬಗ್ಗೆ. ಅವರಿಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ ನೋಡಿ, ಅದನ್ನ ಫಸ್ಟ್ ಓದೋಣ. ಸೊ ಸಹಾಯಕ ಇಂಜಿನಿಯರ್ ಸಿವಿಲ್ ಹುದ್ದೆಗಳ ನಿರ್ದಿಷ್ಟ ಪತ್ರಿಕೆಗೆ ಪಠ್ಯಕ್ರಮ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಇವರು BE ಸಿವಿಲ್ ಪದವಿ ಪರೀಕ್ಷೆಗೆ ನಿಗದಿಪಡಿಸಿದ ಪಠ್ಯಕ್ರಮ ಅಂತ ಹೇಳ್ತಾ ಇರೋದು. ಸೊ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ಇವಾಗ ಸೊ ಇದರ ಪ್ರಕಾರ ನಾವು ಏನಂದ್ರೆ VTUದು ಏನಂದ್ರೆ 2010 ಏನ್ ಸ್ಕೀಮ್ ಇದೆಲ್ಲ ನಾನು ಅದನ್ನ ಕನ್ಸಿಡರ್ ಮಾಡಿಬಿಟ್ಟು ಆ ಸಿಲೆಬಸ್ ನಿಮಗೆ ಹೇಳ್ತಾ ಇರೋದು. ಸರ್ ಇವಾಗ 2021 ಸ್ಕೀಮ್ ನಡೀತಾ ಇದೆ, ಒಂದೊಂದ್ ಕಡೆ 22 ನಡೀತಾ ಇದೆ, 2015 ಸ್ಕೀಮ್ ಬಂದಿದೆ, 18 ಸ್ಕೀಮು ಬಂದಿದೆ ಸರ್, ಆಯ್ತಾ, 19 ಬಂದಿದೆ ಸರ್, ನಾನು ಯಾವ್ದು ಫಾಲೋ ಮಾಡಲಿ ಇಷ್ಟರಲ್ಲೆಲ್ಲ. ಸೊ ನನಗೆ ಒಂದು ಕ್ವಶನ್ ಮಾರ್ಕ್ ಬಂದಿದೆ ಅಂತ ನೀವು ಹೇಳ್ಬೋದು. ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. VTU 2010 ನೀವು ಸಿಲೆಬಸ್ ಓದಿದ್ರೆ ಅದರಲ್ಲಿ ಏನಂತಂದ್ರೆ ಎಲ್ಲಾ ಸಬ್ಜೆಕ್ಟು ಏನಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ತುಂಬಾ ಏನಂತಂದ್ರೆ ಅವರು CBCS ಮಾಡಿದ್ದಾರೆ, ಅದರಲ್ಲಿ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸ್ ಅಂತ ಆಡ್ ಮಾಡಿದ್ದಾರೆ, ತುಂಬಾ ಏನೇನೋ ಆಡ್ ಮಾಡಿದ್ದಾರೆ, ರೈಟ್. ಸೊ ಸ್ವಲ್ಪ ಏನಂದ್ರೆ ನಾನ್ ಟೆಕ್ನಿಕಲ್ ರಿಲೇಟೆಡ್ ಟಾಪಿಕ್ಸ್ನು ಯಾವುದು ಇವಾಗ ಪ್ರೆಸೆಂಟ್ ಸ್ಕೀಮ್ಸ್ ಅಲ್ಲಿ ಇದೆ. ಬಟ್ ಇಲ್ಲಿ 2010 ನಮಗೆ ಅಕ್ಯುರೇಟ್ ಆಗಿ ಸಿವಿಲ್ ಇಂಜಿನಿಯರಿಂಗ್ ಏನೇನು ಸಬ್ಜೆಕ್ಟ್ಸ್ ಬೇಕೋ ಅವೆಲ್ಲ ಇದೆ. ಸೊ ನಾನು ಅದನ್ನೇ 2010 ಅಲ್ಲಿ ಇರೋದನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಕಾಮನ್ ಆಗಿ ನೋಡಿ, ನೀವು ಯಾವುದೇ ಒಂದು ಸ್ಕೀಮ್ನ ಕನ್ಸಿಡರ್ ಮಾಡಿ, ಕೋರ್ ಸಬ್ಜೆಕ್ಟ್ ಏನಿರುತ್ತೆ ಅದು ಸೇಮೇ ಇರುತ್ತೆ. ಕೋರ್ ಸಬ್ಜೆಕ್ಟ್ ಯಾವತ್ತೂ ಚೇಂಜ್ ಆಗೋದಿಲ್ಲ. ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರೋದು ಸೊ ದ್ಯಾಟ್ ನಾವು ಕೋರ್ ಸಬ್ಜೆಕ್ಟು ಸಿವಿಲ್ ಇಂಜಿನಿಯರಿಂಗ್ ಓದಬೇಕಾಗುತ್ತೆ. ಸೊ ಯಾವುದೇ ಒಂದು ಸ್ಕೀಮ್ ಇರಲಿ, ರೈಟ್. ಸೊ ನಾವು ಅದರಲ್ಲಿ ಫಸ್ಟ್ ನೋಡಿ ನಾನು ತೋರಿಸ್ಕೊಡ್ತೀನಿ. ಮತ್ತೆ ಇದ್ರದ್ದು PDF ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀನಿ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಟೆಲಿಗ್ರಾಮ್ ಚಾನಲ್ ಎಲ್ಲರಿಗೂ ಗೊತ್ತಿದೆ, ಸಿವಿಲ್ ವಿತ್ ಸುಧೀರ್ ಅಂತ ಇದೆ. ತುಂಬಾ ಆಲ್ರೆಡಿ 11,000 ಜನ ಜಾಯ್ನ್ ಆಗಿದ್ದಾರೆ. ಯಾರು ಇನ್ನೂ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಲ್ರೆಡಿ ನಾನು ಕೊಟ್ಟಿದ್ದೀನಿ, ರೈಟ್. ಜಾಯ್ನ್ ಆಗ್ಬೋದು ಇದ್ರದ್ದು PDF ಬೇಕಾದ್ರೆ. ಸೊ ಈಗ ನಾವು ಓದಬೇಕಾಗಿರೋದು ಯಾವುದು, ನಾನು ಅದನ್ನ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಇಂಜಿನಿಯರಿಂಗ್ ಅಲ್ಲಿ 1 to 8 ಸೆಮಿಸ್ಟರ್ ಇರುತ್ತೆ. ನಾನು ಅವಾಯ್ಡ್ ಮಾಡ್ತಾ ಇರೋದು ಫಸ್ಟ್ ಮತ್ತೆ ಸೆಕೆಂಡ್, ಯಾಕಂದ್ರೆ ಅಲ್ಲಿ ಕಾಮನ್ ಸಬ್ಜೆಕ್ಟ್ ಇರುತ್ತೆ. ಸೊ 3rd ಸೆಮಿಸ್ಟರ್ ಇಂದ 8th ಸೆಮಿಸ್ಟರ್ ವರೆಗೂ ಏನ್ ಸಬ್ಜೆಕ್ಟ್ಸ್ ಇರುತ್ತೆ ಅದರಲ್ಲಿ ನಾವು ಎಷ್ಟು ಸಬ್ಜೆಕ್ಟ್ ಓದಬೇಕು ಅದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ, ಗೊತ್ತಾಯ್ತಾ. ಸೊ ಡೀಟೇಲ್ ಆಗಬೇಕಂದ್ರೆ ನೀವು PDF ನ ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ಇವಾಗ ಫಸ್ಟ್ 3rd ಸೆಮ್ ಅಲ್ಲಿ ನಾವು ಓದಬೇಕಾಗಿರೋದು ಯಾವುದಂತಂದ್ರೆ ಇಲ್ಲಿ ಬರಿತೀನಿ ನಾನು, ರೈಟ್. ಸೊ 3rd ಸೆಮಿಸ್ಟರ್ ಅಲ್ಲಿ ಒಂದು ನೀವು BMC ಓದಬೇಕಾಗುತ್ತೆ, ರೈಟ್. ಮ್ಯಾಥಮೆಟಿಕ್ಸ್ ಬಿಟ್ಬಿಡಿ, BMC ಸಬ್ಜೆಕ್ಟ್ ಓದಬೇಕು. ಆಮೇಲೆ SOM ಓದಲೇಬೇಕು, ವೆರಿ ಇಂಪಾರ್ಟೆಂಟ್. ಆಮೇಲೆ ಸರ್ವೆ ಓದಲೇಬೇಕು, ನೀವು ಗೊತ್ತಾಗ್ತಿದೆಯಾ, ಸರ್ವೆ ಓದಲೇಬೇಕು. ಆಮೇಲೆ
ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂತೂ ಓದಲೇಬೇಕು ಆಯ್ತಾ. ಜಿಯೋಲಜಿ ಓದ್ರೆ ಓದ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ಯು ಕ್ಯಾನ್ ಅವಾಯ್ಡ್ ದಿಸ್ ಸಬ್ಜೆಕ್ಟ್. ಓಕೆ, ಸೊ ಥರ್ಡ್ ಸೆಮಿಸ್ಟರ್ ಅಂದರೆ ನಾವು ಇವಾಗ 4 ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆಯ್ತು ನಮಗೆ. BMC ಓದಲೇಬೇಕು, SWAM ಓದಲೇಬೇಕು, ಸರ್ವೆ ಓದಲೇಬೇಕು, FM ಓದಲೇಬೇಕು. ಈ 4 ಇಂಪಾರ್ಟೆಂಟ್ ಸಬ್ಜೆಕ್ಟು. ಈಗ BMCಯಲ್ಲಿ ಏನು ಓದಬೇಕು ಅಂತಂದರೆ ನಾನು ಆಮೇಲೆ ಹೇಳ್ಕೊಡ್ತೀನಿ ನೆಕ್ಸ್ಟ್. ಇವಾಗ ಇದಾಯ್ತಾ, ಫಸ್ಟ್ ನಾವು ಸಬ್ಜೆಕ್ಟ್ಸ್ನ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ. ಮತ್ತೆ ಮ್ಯಾಥಮೆಟಿಕ್ಸ್ ಇದೆ, ಅದು ಬಿಟ್ಬಿಡಿ. ಸೊ ನೆಕ್ಸ್ಟು ಕಾಂಕ್ರೀಟ್ ಟೆಕ್ನಾಲಜಿ ಓದಬೇಕಾಗುತ್ತೆ. ಆಮೇಲೆ ಸ್ಟ್ರಕ್ಚರಲ್ ಅನಾಲಿಸಿಸ್ 1, 2 ಅಂತ ಬರುತ್ತೆ, ಅದನ್ನು ಸ್ಟ್ರಕ್ಚರಲ್ ಅನಾಲಿಸಿಸ್ ಅಂತ ನಾನು ಬರಿತೀನಿ. ಆಮೇಲೆ ಇಲ್ಲಿ ಸರ್ವೆ 2 ಅಂತ ಇದೆ, ಸೊ ಅದನ್ನು ಮೇಲ್ಗಡೆ ಸರ್ವೆಯಲ್ಲಿ ಬಂದಿದೆ. ನೆಕ್ಸ್ಟು ಹೈಡ್ರೋಲಿಕ್ ಆ್ಯಂಡ್ ಹೈಡ್ರೋಲಿಕ್ ಮಷಿನ್ಸ್ ಅಂತ ಇದೆ, ಹೈಡ್ರೋಲಿಕ್ ಆ್ಯಂಡ್ ಹೈಡ್ರೋಲಿಕ್ ಮಷಿನ್ಸ್ ಅಂತ ಇದೆ. ಸೊ ಇದು ಇಂಪಾರ್ಟೆಂಟ್ ಇದೆ, ಇದು ನೀವು ಓದಬೇಕಾಗುತ್ತೆ. BPD ಏನು ಓದೋದು ಬೇಕಾಗಿಲ್ಲ, ಬಿಲ್ಡಿಂಗ್ ಪ್ಲಾನಿಂಗ್ ಡ್ರಾಯಿಂಗ್ ಇವೆರಡು ಪ್ರಾಕ್ಟೀಸ್ ಇದೆ. ಸೊ ಇಲ್ಲಿ ಎಷ್ಟು ಸಬ್ಜೆಕ್ಟ್ ಆಯಿತು, 4th ಸೆಮ್ಮಲ್ಲಿ ಅಗೇನ್ 3 ಸಬ್ಜೆಕ್ಟ್. ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ, ಕಾಂಕ್ರೀಟ್ ಟೆಕ್ನಾಲಜಿ, ಸ್ಟ್ರಕ್ಚರ್ ಅನಾಲಿಸಿಸು ಮತ್ತು ಹೈಡ್ರೋಲಿಕ್ಸ್ ಆ್ಯಂಡ್ ಹೈಡ್ರೋಲಿಕ್ ಮಷಿನ್ಸು. ಓಕೆ, ಇದು ಟೋಟಲ್ ಎಷ್ಟು ಸಬ್ಜೆಕ್ಟ್ ಆಯ್ತು ಇವಾಗ, 4 1 3 7 ಸಬ್ಜೆಕ್ಟ್ ಆಯಿತು. ನೆಕ್ಸ್ಟ್ ಸಬ್ಜೆಕ್ಟಲ್ಲಿ ನಾವು ನೋಡಿದಾಗ ನೆಕ್ಸ್ಟ್ ಬರುತ್ತೆ RCC. ರೈಟ್, ಇಲ್ಲಿದೆ ನೋಡಿ, RCC ಸಬ್ಜೆಕ್ಟ್ ಒಂದು ಓದಬೇಕು. ಆಮೇಲೆ ಇದು SA 2 ಇದೆ, ಇದನ್ನು ಬಿಟ್ಬಿಡಿ, ಅದು ಆಲ್ರೆಡಿ ನಾನು ಮೇಲ್ಗಡೆ ತೊಗೊಂಡಿದ್ದೀನಿ. ಸೊ ಈಗ ಹೊಸ ಸಬ್ಜೆಕ್ಟ್ ಆ್ಯಡ್ ಆಯಿತು, ಅದೇ GT. ರೈಟ್, ಸೊ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್. ಹೈಡ್ರೋಲಜಿ ಆ್ಯಂಡ್ ಇರಿಗೇಷನ್ ನೋಡಿ, FM ಅಲ್ಲೇ ಎಷ್ಟು ಬರ್ತಾ ಇದೆ. ಫಸ್ಟ್ 3rd ಸೆಮ್ಮಲ್ಲಿ FM ಇತ್ತು, ಅದಾದಮೇಲೆ ಹೈಡ್ರೋಲಿಕ್ಸ್ ಆ್ಯಂಡ್ ಹೈಡ್ರೋಲಿಕ್ ಮಷಿನ್ಸ್ ಇತ್ತು, ಆಮೇಲೆ ಹೈಡ್ರೋಲಜಿ ಆ್ಯಂಡ್ ಇರಿಗೇಷನ್ ಅಂತ ಇದೆ. ಸೊ ಇದು ಹೈಡ್ರೋಲಜಿ ಆ್ಯಂಡ್ ಇರಿಗೇಷನ್, ಇದು ಇಂಪಾರ್ಟೆಂಟ್ ಇದೆ, ಇದನ್ನು ಸಬ್ಜೆಕ್ಟ್. ರೈಟ್, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಬಂತು. ಟ್ರಾನ್ಸ್ಪೋರ್ಟೇಷನಲ್ಲಿ ಏನೇನಿರುತ್ತೆ ಅದರಲ್ಲೂ 1, 2 ಅಂತ ಕೊಟ್ಟಿದ್ದಾರೆ. ಟ್ರಾನ್ಸ್ಪೋರ್ಟೇಷನಲ್ಲಿ ತುಂಬ ಸಿಂಪಲ್ ಇದೆ, ಒಂದು ಹೈವೇ ಓದಬೇಕು. ರೈಟ್, ಹೈವೇ ಜಾಸ್ತಿ ಇರುತ್ತೆ, ಆಮೇಲೆ ರೈಲ್ವೆ, ಆಮೇಲೆ ಟನಲ್, ಹಾರ್ಬರ್, ರೈಟ್, ಏರ್ಪೋರ್ಟ್, ಇವು 5 ಅಂತೂ ಓದಲೇಬೇಕಾಗುತ್ತೆ. ಅದ್ರದ್ದು ಅಟ್ಲೀಸ್ಟ್ ಬೇಸಿಕ್ಸ್ ನಮಗೆ ಬರಲೇಬೇಕು. ಮ್ಯಾಕ್ಸಿಮಮ್ ನಮಗೆ ಹೈವೇ ಕೊಡ್ತಾರೆ ಟ್ರಾನ್ಸ್ಪೋರ್ಟೇಷನಲ್ಲಿ. ಓಕೆ, ಸೊ ಆಮೇಲೆ ನೋಡಿ ಮುಗೀತು ಇಷ್ಟೇ. ಈ 5th ಸೆಮಿಸ್ಟರಲ್ಲಿ RCC, GT, ಹೈಡ್ರೋಲಜಿ ಆ್ಯಂಡ್ ಇರಿಗೇಷನ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಇವಿಷ್ಟು ಸಬ್ಜೆಕ್ಟು ಇಂಪಾರ್ಟೆಂಟ್ ಇದೆ. ಇವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನು ಇಂಪಾರ್ಟೆಂಟ್ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಗೆ. ನೆಕ್ಸ್ಟು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ 6th ಸೆಮಿಸ್ಟರಲ್ಲಿ ಬರಬೇಕಾಗಿರೋದು ಸಬ್ಜೆಕ್ಟು ಎನ್ವೈರ್ಮೆಂಟು. ಸೊ ಡಿಸೈನ್ ಆ್ಯಂಡ್ ಡ್ರಾಯಿಂಗ್ ಇದೆ, ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ, ಅದೇನು ಇರೋದಿಲ್ಲ. ಟ್ರಾನ್ಸ್ಪೋರ್ಟ್ ಆಗಿದೆ, GTನೂ ಆಗಿದೆ. ಹೈಡ್ರೋಲಿಕ್, ಸ್ಟ್ರಕ್ಚರ್ ಆ್ಯಂಡ್ ಇರಿಗೇಷನ್, ಡಿಸೈನ್ ಡ್ರಾಯಿಂಗ್ ನೋಡಿ. ಸೊ ಇದು ಕಂಪ್ಲೀಟಾಗಿ ಡ್ರಾಯಿಂಗ್ ಇದೆ, ಇದನ್ನು ನೀವು ಅವಾಯ್ಡ್ ಮಾಡ್ಬೋದು. ರೈಟ್, ಆಮೇಲೆ ಎಲೆಕ್ಟಿವ್ ಇದೆ, ಲ್ಯಾಬ್ ಇದೆ. ಸೊ ಇಲ್ಲಿ ಬರೀ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಅಷ್ಟೇ ಓದಬೇಕಾಗುತ್ತೆ ನಾವು. ರೈಟ್, ಅದನ್ನು ಇಲ್ಲಿ ನಾವು ಇಂಪಾರ್ಟೆಂಟ್ ಅಂತ ನೋಟ್ ಮಾಡ್ಕೊಂಡಿವಿ. ಸಾರಿ. ಸೊ ಈಗ ನೆಕ್ಸ್ಟು 7th ಸೆಮ್ಮಲ್ಲಿ ನೋಡಿ, ಎನ್ವೈರ್ಮೆಂಟಲ್ ಮತ್ತೆ ಬಂತು. ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್, ಅದನ್ನು DSS ಅಂತಲೂ ಬರಿತೀನಿ, ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್. ಆಮೇಲೆ E&C ಬರುತ್ತೆ, ಎಸ್ಟಿಮೇಟಿಂಗ್ ಕಾಸ್ಟಿಂಗ್, ಇದು ಇಂಪಾರ್ಟೆಂಟ್ ಇದೆ. ಆಮೇಲೆ PSC ಇದೆ, PSCನೂ ತುಂಬ ಇಂಪಾರ್ಟೆಂಟ್ ಇದೆ. ಎಲೆಕ್ಟಿವ್ 2 ಮತ್ತು 3 ಇದೆ. ಸಾರಿ, ಇಲ್ಲೊಂದು ಎಲೆಕ್ಟಿವ್, ಇದರಲ್ಲಿ ಯಾವ್ದು ಎಲೆಕ್ಟಿವ್ ತೊಗೊಂಡ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ಮೋಸ್ಟ್ ನಾವೇನಂತಂದರೆ ಇದು ತೊಗೋತೀವಿ, ರೂರಲ್ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟೇಷನ್ ಆರ್ ಟ್ರಾಫಿಕ್ ತೊಗೊಳ್ಬೋದು. ಸೊ ಯಾವುದಾದ್ರೂ ಒಂದು ತೊಗೊಳ್ಬೋದು. ರೈಟ್, ಸೊ ಗ್ರೌಂಡ್ ವಾಟರ್ ಹೈಡ್ರೋಲಜಿನೂ ತೊಗೊಳ್ಬೋದು. ಸೊ ಅದನ್ನು ನಾವು ಇಲ್ಲಿ ನೋಡೋದು ಬೇಡ. ಓಕೆ, ನೋಡಿ ಇವಾಗ ಎಲೆಕ್ಟಿವ್ 2, ಎಲೆಕ್ಟಿವ್ 3 ಅಂತ ಇದೆ, ಗ್ರೂಪ್ B, ಗ್ರೂಪ್ C. ರೈಟ್, ಸೊ ಇದರಲ್ಲಿ ನೋಡಿ ಈ ಥರ ಇದೆ, ಗ್ರೂಪ್ B, ಗ್ರೂಪ್ C ಅಲ್ಲಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವುದಿದೆ ನೀವು ನೋಡ್ಕೋಬೋದು. ಓಕೆ, ಸೊ ಇದರಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಇದೆ, ಮೇ ಬಿ ಇದೆ, ಎಲ್ಲರೂ ಕಾಮನ್ ಆಗಿ ತೊಗೊಳ್ಬೋದು. ರೈಟ್, ಅದೇ ಈ ಕಡೆ ನೋಡಿದಾಗ ಯಾವ್ದು ಬರುತ್ತೆ ಹೇಳಿ, ಪೇಮೆಂಟ್ ಮಟೀರಿಯಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಆರ್ ಏರ್ ಪೊಲ್ಯೂಷನ್ ಆ್ಯಂಡ್ ಕಂಟ್ರೋಲ್ ತೊಗೋತಾರೆ. ರೈಟ್, ಆಲ್ಮೋಸ್ಟ್ ಎಲ್ಲರೂ ಇದೇ ಕನ್ಸಿಡರ್ ಮಾಡ್ತಾರೆ, ಬಿಕಾಸ್ ಈಸಿ ಇರುತ್ತೆ ಅಂತ ಇದೇ ಸೆಲೆಕ್ಟ್ ಮಾಡ್ತಾರೆ, ಅದನ್ನು ನೀವು ಓದ್ಕೋಬೋದು. ರೈಟ್, ಆಮೇಲೆ ಕಾಂಕ್ರೀಟ್ ಲ್ಯಾಬ್ ಇರುತ್ತೆ, ಅದನ್ನು ನಾವೇನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. 8th ಸೆಮಿಸ್ಟರಲ್ಲಿ ಅಡ್ವಾನ್ಸ್ ಕಾಂಕ್ರೀಟ್ ಟೆಕ್ನಾಲಜಿ, ಡಿಸೈನ್ ಆ್ಯಂಡ್ ಡ್ರಾಯಿಂಗ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ ಇದೆ. ಆಮೇಲೆ ಎಲೆಕ್ಟಿವ್ 4, 5. ಸೊ ಇದರಲ್ಲಿ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್, ಇಂಜಿನಿಯರಿಂಗ್, ಎಕನಾಮಿಕ್ಸ್, ಸೊ ಇದು ಕನ್ಸಿಡರ್ ಮಾಡ್ತಾರೆ. ರೈಟ್, ಸೊ ಇದು ಮಾಡ್ತಾರೆ. ಇಲ್ಲ ಅಂತಂದರೆ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಇದೇನಿದೆ ನೋಡಿ, ಇದು ಮಾಡ್ತಾರೆ, ಬಿಕಾಸ್ ಅಗೇನ್ ಇಟ್ ಈಸ್ ಥಿಯರಿ, ಸೊ ದೇ ವಿಲ್ ಟೇಕ್ ದಿಸ್ ಸಬ್ಜೆಕ್ಟ್. ಸೊ ಈ ಕಡೆ ನೋಡಿದಾಗ ಈ ಕಡೆ ಯಾವ್ದು ಮಾಡ್ಬೋದು, ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡ್ಬೋದು. ರೈಟ್, ನಾವು ಓದುವಾಗ ಇದನ್ನು ಮಾಡಿರೋದು ನಾವು. ರೈಟ್, ಆರ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಪ್ಲಾನಿಂಗ್, ಇದನ್ನು ಮಾಡ್ಬೋದು. ಓಕೆ, ಇದನ್ನು ನೀವೇನು ಓದೋದು ಅಷ್ಟೊಂದೇನು ನೆಸೆಸರಿ ಇಲ್ಲ. ರೈಟ್, ಇಷ್ಟೇನು ನೆಸೆಸರಿ ಇಲ್ಲ, ಬಿಕಾಸ್ ಬೇರೆದರಲ್ಲೇ ಇದು ಕವರ್ ಆಗುತ್ತೆ. ಸೊ ನಾವು ಟೋಟಲಿ ಹೌ ಮೆನಿ ಸಬ್ಜೆಕ್ಟ್ಸ್ ವಿ ಹ್ಯಾವ್ ನಾವು ಸ್ಟಡಿಡ್. ಸೊ ನೋಡಿ ಇಲ್ಲಿ 3rd ಸೆಮ್,
ಆಮೇಲೆ 4th ಸೆಮ್ ಇಲ್ಲಿ ಬರಿತೀನಿ ನಾನು, 5th 6th 7th 8th ಸೆಮ್ಮು. ಸೊ ಇದನ್ನು ನಾನು ಈ ಥರ ಲೈನಪ್ ಆಗಿ ಬರ್ಕೊಂಡು ನಿಮಗೆ ಹೇಳ್ತೀನಿ ಒಂದು ನಿಮಿಷ. ಸೊ ಈಗ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು ನಾನು ಬರೆದಿದ್ದೀನಿ. ಸೊ 3rd ಸೆಮ್ಗೆ ಯಾವ್ಯಾವ ಸಬ್ಜೆಕ್ಟು ಅಂದರೆ ನಾವೀಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಈಗ ಆ್ಯಸ್ ಪರ್ ಈಗ ಸಿಲೆಬಸ್ ಕೊಟ್ಟಿರೋ ಪ್ರಕಾರ ಓದಬೇಕಾಗಿರೋದಂದರೆ BMC ಓದಬೇಕಾಗುತ್ತೆ, ಸಾಮು, ಸರ್ವೆ, FM. ಸೊ 4th ಅಂದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟು ಕಾಂಕ್ರೀಟ್ ಟೆಕ್ನಾಲಜಿ, ಸ್ಟ್ರಕ್ಚರಲ್ ಅನಾಲಿಸಿಸು, ಹೈಡ್ರೋಲಿಕ್ಸ್ ಆ್ಯಂಡ್ ಹೈಡ್ರೋಲಿಕ್ ಮಷಿನ್ಸು ಇದು ಓದಬೇಕು. 5th ಸೆಮ್ಮಲ್ಲಿ ಅಂದರೆ ಸೊ RCC, GT, ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್, ಟ್ರಾನ್ಸ್ಪೋರ್ಟೇಷನ್, ಹೈಡ್ರೋಲಜಿ ಆ್ಯಂಡ್ ಇರಿಗೇಷನ್. ಆಮೇಲೆ ನೆಕ್ಸ್ಟು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, ಗ್ರೌಂಡ್ ವಾಟರ್ ಹೈಡ್ರೋಲಜಿ ಇಂಪಾರ್ಟೆಂಟ್ ಇದೆ. ಆಮೇಲೆ ನೆಕ್ಸ್ಟು 7th ಅಲ್ಲಿ ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್, PSC, ಎಸ್ಟಿಮೇಟಿಂಗ್ ಆ್ಯಂಡ್ ಕಾಸ್ಟಿಂಗ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಏರ್ ಪೊಲ್ಯೂಷನ್ ಕಂಟ್ರೋಲ್. ಆಮೇಲೆ ಇಲ್ಲಿ ACT ಅಡ್ವಾನ್ಸ್ ಕಾಂಕ್ರೀಟ್ ಟೆಕ್ನಾಲಜಿ, ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್, ಇದೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ. ಇವು ಏನಂತಂದರೆ ಜಸ್ಟ್ ಥಿಯರಿ ಯಾವ್ಯಾವುದಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡ್ತೀವಿ ಅದು ಓದಿದ್ರೆ ಸಾಕು. EIA ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಇದು ಇಂಪಾರ್ಟೆಂಟ್ ಇದೆ. ಆಮೇಲೆ UTP ಅರ್ಬನ್ ಟ್ರಾನ್ಸ್ಪೋರ್ಟ್ ಪ್ಲಾನಿಂಗ್ ಅಂತ ಬರುತ್ತೆ. ಇವು ಏನಂತಂದರೆ ಕಾಮನ್ ಆಗಿ ಎಲ್ಲ ಕಾಲೇಜಸಲ್ಲಿ ತಗೋ ಒಂದು ಸಬ್ಜೆಕ್ಟು, ಅದ್ರ ಪ್ರಕಾರ ನೀವು ಸ್ಟಡಿ ಮಾಡಿ ಅಂತ ಹೇಳ್ತಾ ಇರೋದು. ಸೊ ನಾವು ನೋಡಿ ಇಲ್ಲಿ 4 ಸಬ್ಜೆಕ್ಟ್ ಇದೆ ಇಲ್ಲಿ, ಆಮೇಲೆ ಇಲ್ಲಿ ಎಷ್ಟು ಸಬ್ಜೆಕ್ಟು, ಇಲ್ಲಿ 3 ಸಬ್ಜೆಕ್ಟು, ಇಲ್ಲಿ ಮತ್ತೆ 4 ಸಬ್ಜೆಕ್ಟ್ ಇದೆ. ಸೊ ಇಲ್ಲಿ 2 ಸಬ್ಜೆಕ್ಟ್ ಇದೆ, 1 or 2 ಆಗುತ್ತೆ. ಇಲ್ಲಿ 1 2 3 5, 5ರಲ್ಲಿ ನೀವು 4 ಸಬ್ಜೆಕ್ಟ್ ಹೋದ್ರೂ ಪರವಾಗಿಲ್ಲ. ಸೊ ಇಲ್ಲಿ ಅಗೇನ್ 4 ಸಬ್ಜೆಕ್ಟು, ಗೊತ್ತಾಯ್ತಾ? ಸೊ ಆಲ್ಮೋಸ್ಟ್ 20 ಸಬ್ಜೆಕ್ಟ್ಸ್ ಹತ್ರ ಆಗುತ್ತೆ, ರೈಟ್? ನೋಡಿ ಇಪ್ಪತ್ತು ಸಬ್ಜೆಕ್ಟ್ ಆಗುತ್ತೆ. ಬಟ್ ಇದರಲ್ಲಿ ನೀವು ನೋಡಿ ಎಲ್ಲ ಸಬ್ಜೆಕ್ಟ್ ಓದೋದಲ್ಲ, ನಿಮಗೆ ನಾಲೆಜ್ ಆಲ್ರೆಡಿ ಇರುತ್ತೆ. 50 to 60% ನಿಮಗೆ ಆಲ್ರೆಡಿ ನಾಲೆಜ್ ಇರುತ್ತೆ, ರೈಟ್? ಥಿಯರಿ ನೀವು ಜಾಸ್ತಿ ಓದೋದು ಬೇಕಾಗಿಲ್ಲ. ಎಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಅಂತಂದರೆ ಪ್ರಾಬ್ಲಮೆಟಿಕ್ಸ್ ಎಲ್ಲಿರುತ್ತೆ ಅಲ್ಲಿ ನೀವು ಏನಂತಂದರೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಸಾಮ್ ಇದೆ, ಸರ್ವೆ ಇದೆ, FM ಇದೆ, ಇಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ. ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಲ್ಲಿ ಮತ್ತು ಸ್ಟ್ರಕ್ಚರ್ ಅನಾಲಿಸಿಸ್ ಇದೆ, ರೈಟ್? RCC ಇದೆ, GT ಇದೆ, ಟ್ರಾನ್ಸ್ಪೋರ್ಟೇಷನ್ ಇದೆ, ಇಲ್ಲೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. DSS ಇದೆ, ಸ್ಟೀಲ್ ಸ್ಟ್ರಕ್ಚರ್ ಇದೆ, PSC ಇದೆ, ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ಇದೆ, ರೈಟ್? ಸೊ ಈ ಥರದ್ದೆಲ್ಲ ಏನು ಸಬ್ಜೆಕ್ಟ್ಸ್ ಇದೆಲ್ಲ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಥಿಯರಿ ಏನಂತಂದರೆ ನೀವು ಆರಾಮಾಗಿ ಕವರ್ ಮಾಡ್ಕೋಬೋದು, ಆಯಿತಾ? ಸೊ ಇದು ಬಂದುಬಿಟ್ಟು ಇದಿಷ್ಟು ಸಬ್ಜೆಕ್ಟ್ಸ್ ಬಗ್ಗೆ ನಿಮಗೆ ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ. ಸೊ ಈಗ ನಿಮಗೆ ಸರ್ ನನಗೆ ಒಂದೊಂದು ಸಬ್ಜೆಕ್ಟಲ್ಲಿ ಏನೇನು ಓದಬೇಕು, ನನಗೆ ಇನ್ನೂ ಅದರ ಡೀಟೇಲ್ ಬೇಕಂತಂದರೆ ಈ PDF ನಾನು ಏನು ಮಾಡ್ತೀನಿ ಅಂತಂದರೆ ಶೇರ್ ಮಾಡ್ತೀನಿ, ನೋಡ್ಬೋದು ನೀವು. ಇಲ್ಲಿ ನೋಡಿ, ಸೊ ಸ್ಟ್ರೆಂತ್ ಆಫ್ ಮಟೀರಿಯಲಲ್ಲಿ ನೀವು ಏನೇನು ಓದಬೇಕು ಇಲ್ಲಿ ಹೇಳಿದ್ದಾರೆ. ಸಿಂಪಲ್ ಸ್ಟ್ರೆಸ್ ಸ್ಟ್ರೇನ್ ಅಂದರೆ ಏನು, ಅದರಲ್ಲಿ ಏನೇನು ಓದಬೇಕು ಇಲ್ಲೆಲ್ಲ ಕೊಟ್ಟಿದ್ದಾರೆ ಆಲ್ರೆಡಿ, ರೈಟ್? ಸಿಂಪಲ್ ಸ್ಟ್ರೆಸ್ ಸ್ಟ್ರೇನಲ್ಲಿ ಏನೇನು ಓದಬೇಕು, ಕಂಪೌಂಡ್ ಸ್ಟ್ರೆಸ್ಸು, ಬೆಂಡಿಂಗ್ ಮೂಮೆಂಟ್ ಶಿಯರ್ ಫೋರ್ಸು, ಬೆಂಡಿಂಗ್ ಶಿಯರ್ ಆ್ಯಂಡ್ ಶಿಯರ್ ಸ್ಟ್ರೆಸಸ್ ಇನ್ ಬೀಮ್ಸು, ಡಿಫ್ಲೆಕ್ಷನ್ ಆಫ್ ದಿ ಬೀಮ್ಸ್ ಏನಿದೆ ಅದರಲ್ಲಿ ಏನು ಓದಬೇಕು, ಟಾರ್ಷನ್. ಸೊ ಇವೆಲ್ಲ ಏನಂತಂದರೆ ಇಲಾಸ್ಟಿಕ್ ಸ್ಟೆಬಿಲಿಟಿ ಆಫ್ ದಿ ಕಾಲಮ್ಸು, ಈ ಥರ ಏನಂತಂದರೆ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಒಂದು ಓಲ್ಡ್ ಸಿಲೆಬಸ್ ಇದೆ, ಇದ್ರ ಪ್ರಕಾರ ಎಲ್ಲ ಸಬ್ಜೆಕ್ಟ್ದು ಇಲ್ಲಿದೆ. ನಾನು ಇದನ್ನು ಶೇರ್ ಮಾಡ್ತೀನಿ ನೋಡಿ. ಶೇರ್ ಮಾಡೋಕ್ಕಿಂತ ಇಂಪಾರ್ಟೆಂಟು ಯಾವ ಸಬ್ಜೆಕ್ಟ್ನ ಓದಬೇಕು, ಯಾವ್ದು ಓದಬಾರ್ದು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಅದಕ್ಕೆ ಇಲ್ಲಿ ಲಿಸ್ಟ್ ಮಾಡಿ ನಿಮಗೆ ಕೊಟ್ಟಿರೋದು, ಆಯಿತಾ? ಒಂದು ನಿಮಿಷ ತೋರಿಸ್ತೀನಿ, ನೀವು ನೋಡ್ಕೋಬೋದು. ಸೊ ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಎಲೆಕ್ಟಿವ್ ಸಬ್ಜೆಕ್ಟ್ಸ್ನ ಈ ಥರ ಸಬ್ಜೆಕ್ಟ್ಸನ್ನ ಅವಾಯ್ಡ್ ಮಾಡ್ಬೋದು. ಅದನ್ನು ಅವಾಯ್ಡ್ ಮಾಡಿದ್ರೆ ಮತ್ತೆ ಒಂದು 6 ರಿಂದ 7 ಸಬ್ಜೆಕ್ಟ್ ಕಮ್ಮಿ ಆಗುತ್ತೆ. ಸೊ ನಿಯರ್ಲಿ ವಿ ಹ್ಯಾವ್ ಟು ಸ್ಟಡಿ 16 to 17 ಸಬ್ಜೆಕ್ಟ್ ಟೋಟಲಿ. ಸೊ 16 to 17 ಸಬ್ಜೆಕ್ಟಲ್ಲಿ 10 ಸಬ್ಜೆಕ್ಟ್ ಅಂತೂ ಕೋರ್ ಸಬ್ಜೆಕ್ಟ್, 10 ರಿಂದ 12 ಅದಂತೂ ಕಂಪಲ್ಸರಿ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ ನೀವು. ಓಕೆ, ಐ ಹೋಪ್ ನಿಮಗೊಂದು ಅನಾಲಿಸಿಸ್ ಥರ ಮಾಡಿ ಈ ವಿಡಿಯೋನ ನಿಮಗೆ ಈ ವಿಡಿಯೋದಲ್ಲಿ ಏನು ಓದಬೇಕು, ಯಾವ ಸಬ್ಜೆಕ್ಟ್ಸ್ ಓದಬೇಕು, ಯಾವ ಥರ ಓದಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ, ರೈಟ್? ಸೊ ಇದ್ರದ್ದು ಕಂಪ್ಲೀಟ್ PDF ನಾನು ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟಾಗಿ ನೋಡ್ಕೋಬೋದು, ರೈಟ್? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. If you have any doubt, please comment me in the comment box so that I will reply for your message. Okay, thank you, have a nice day. We will meet in the next video. Thank you.